ನೆರೆಯ ರಾಜ್ಯ ಕೇರಳದಲ್ಲಿ ಭೂಕುಸಿತದ ಪರಿಣಾಮ ಸಾವು ನೋವುಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆಯಾಗ್ತಾ ಇದೆ. ಗುಡ್ಡ ಕುಸಿತದ ಬಳಿಕ ತೇಲಿ ಬರ್ತಾ ಇದ್ದಾವಂತೆ ಶವಗಳು. ಒಂದೊಂದೇ ಶವಗಳು ನೀರಿನಲ್ಲಿ ತೇಲ್ಕೊಂಡು ಬಂದು ಪತ್ತೆಯಾಗ್ತಾ ಇರುವಂಥದ್ದು. ತಾತ್ಕಾಲಿಕ ಆಸ್ಪತ್ರೆಯಲ್ಲಿ ಸಾಲು ಸಾಲು ಶವಗಳನ್ನು ಇಡುವಂತಹ ಕೆಲಸ ಆಗ್ತಾ ಇದೆ. ಗುಡ್ಡ ಕುಸಿತದ ಬಳಿಕ ವಯನಾಡಿನಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿ ಇದು ಸದ್ಯಕ್ಕೆ ಕೇರಳದ ವಯನಾಡಿನಲ್ಲಿ ನರಕ ಸದೃಶ್ಯ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಮರದಡಿಯಲ್ಲಿ, ಕೆಸರಿನಡಿಯಲ್ಲಿ, ಬಂಡೆ ಕಲ್ಲುಗಳ ಅಡಿಯಲ್ಲಿ ಸಿಲುಕಿಕೊಂಡವರು ನೀರಿನ ರಭಸಕ್ಕೆ ಕೊಚ್ಕೊಂಡು ಬರ್ತಾ ಇದೆ ನೀರು. ಅಂಥವರನ್ನು ಹಿಡಿದಿಟ್ಕೊಂಡು ತಾತ್ಕಾಲಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದೊಂದು ದೃಶ್ಯಗಳು ಕೂಡ ಎದೆಯನ್ನು ನಡುಗಿಸುವ ರೀತಿಯಲ್ಲಿರುವಂಥದ್ದು. ಇಡೀ ಊರಿಗೆ ಊರೇ ಸ್ಮಶಾನವಾಗಿ ಹೋಗಿದೆ, ನಿರ್ನಾಮವಾಗಿ ಹೋಗಿದೆ. ಅಲ್ಲಿ ಒಂದು ಹಳ್ಳಿ ಇತ್ತು, ಜನ ವಾಸಿಸ್ತಾ ಇದ್ರು, ಕೃಷಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದೇ ಒಂದು ಕುರುಹುಗಳು ಸಿಗದೇ ಇರುವ ರೀತಿಯಲ್ಲಿ ಭೂಕುಸಿತ ಅವಾಂತರವನ್ನೇ ಸೃಷ್ಟಿ ಮಾಡಿರುವಂಥದ್ದು. ಇಡೀ ಗ್ರಾಮವನ್ನೇ ನಿರ್ನಾಮ ಮಾಡಿರುವಂಥದ್ದು. ಮಗುವಿನ ದೇಹ, ಕೆಸರಿನಲ್ಲಿ ಕೈ ಇರುವಂತಹ ಫೋಟೋಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಕೇರಳದಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿವೆ, ಘೋರವಾಗಿವೆ. ತಾತ್ಕಾಲಿಕ ಆಸ್ಪತ್ರೆಯಲ್ಲಿ ಬದುಕುಳಿದವರಿಗೆ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಈ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇರುವಂಥದ್ದು. ಇದು ಕೇರಳದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಬೆಳಗ್ಗಿನ ಜಾವ 1-1:30 ಗಂಟೆಗೆ ಈ ಘಟನೆ ನಡೆದಿದೆ ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ನಿದ್ರೆಯಲ್ಲಿದ್ದವರು ಚಿರನಿದ್ರೆಗೆ ಜಾರಿದ್ದಾರೆ. ಆ ರೀತಿಯಲ್ಲಿ ಗುಡ್ಡ ಕುಸಿದು ಇಡೀ ಗ್ರಾಮವೇ ನಿರ್ನಾಮವಾಗಿರುವಂಥದ್ದು. ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರನ್ನ ಹೊರತೆಗೆಯುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇರುವಂಥದ್ದು. ಗುಡ್ಡ ಕುಸಿತದ ಬಳಿಕ ಈ ಮೃತದೇಹಗಳೇನಿದ್ದಾವೆ ಅವು ಕೊಚ್ಕೊಂಡು ಬರ್ತಾ ಇದೆ. ಅವುಗಳನ್ನು ಹಿಡಿಯುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇದು ಕೇರಳದಲ್ಲಿ ರಣಮಳೆ ಸೃಷ್ಟಿಸಿರುವಂತಹ ಅವಾಂತರ. ರಕ್ಷಣಾ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದೆ. ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೃತದೇಹಗಳನ್ನು ಹೊರತೆಗೆಯೋದಕ್ಕೆ, ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರನ್ನು ರಕ್ಷಿಸೋದಕ್ಕೆ ನಿರಂತರವಾಗಿ ಸಾಂಗೋಪವಾಗಿ ಈಗ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಗುಡ್ಡ ಕುಸಿದು ಮಣ್ಣಿನಡಿ ಸಿಲುಕಿದವರನ್ನ ರಕ್ಷಿಸುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಬದುಕುಳಿದವರನ್ನ ತತ್ಕ್ಷಣಕ್ಕೆ ವೈದ್ಯಕೀಯ ಟೆಂಟ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈಗಾಗಲೇ ಅಲ್ಲೊಂದು ಟೆಂಟನ್ನು ಹಾಕಲಾಗಿದೆ. ಅಲ್ಲಿ ವೈದ್ಯರಿರುವಂತಹದ್ದು, ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಅವ್ರು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪಿಣರಾಯಿ ವಿಜಯನ್ ಅವರು, ಕೇರಳದ CM ಅವರು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬೇಕಾದಂತಹ ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡೋದಾಗಿಯೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೃತ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು. ಈ ನಡುವೆ ಸೇನೆಯಿಂದಲೂ ಕೂಡ ಕ್ಷಣದಿಂದ ಕ್ಷಣಕ್ಕೆ ಜಮಾವಣೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಜನ ಸೈನಿಕರನ್ನ ನಿಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ. ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಅಲ್ಲಿ ಬಿಗಡಾಯಿಸಿರುವಂತಹದ್ದು. ಕಲ್ಲಿನಡಿ ಸಿಲುಕಿದವರು, ಮಣ್ಣಿನಡಿ ಸಿಲುಕಿದವರು, ಮರದಡಿ ಸಿಲುಕಿದವರನ್ನ ಹೊರತೆಗೆಯುವಂತಹ ಕೆಲಸ ರಭಸವಾದಂತಹ ನೀರಿನ ನಡುವೆಯೂ, ನಿರಂತರ ಮಳೆಯ ನಡುವೆಯೂ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ವಯನಾಡಿನಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇರುವಂತಹದ್ದು. ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಹೇಗೆ ಬಿಗಡಾಯಿಸ್ತಾ ಇದೆ ಅಂತೇಳಿ. ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದ ವಯನಾಡಿನಲ್ಲಿ ಪ್ರಕೃತಿ ವಿಕೋಪ. ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಗುಡ್ಡ ಕುಸಿತವಾಗಿದೆ. ನಿದ್ರೆಯಲ್ಲಿದ್ದವರು ಚಿರನಿದ್ರೆಗೆ ಜಾರಿದ್ದಾರೆ. ಕೇವಲ 10 ನಿಮಿಷದಲ್ಲಿ 3 ನಗರಗಳು ನಿರ್ನಾಮವಾಗಿ ಹೋಗಿದ್ದಾವೆ. ಮನೆಗಳಿಗೆ ಭಾರೀ ಪ್ರಮಾಣದ ಕೆಸರು ಮಣ್ಣು ನುಗ್ಗಿದೆ, ನೀರು ನುಗ್ಗಿದೆ. ಕೊಚ್ಚಿ ಹೋಗಿದ್ದಾವೆ ಸೇತುವೆ, ಹರಿದು ಬಂದಿದೆ ಮರದ ದಿಮ್ಮಿಗಳು. ಇದು ಕೇರಳದ ವಯನಾಡಿನಲ್ಲಿ ದುರಂತ ಸಂಭವಿಸಿರುವಂತಹ ಸ್ಥಳದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಬರೀ ದೃಶ್ಯಗಳಲ್ಲ, ಘೋರ ದೃಶ್ಯಗಳು ಇವು. ಒಂದು ಕ್ಷಣ ಎಂಥವರನ್ನಾದ್ರೂ ಆತಂಕಕ್ಕೆ ತಳ್ಳುವಂತಹ ದೃಶ್ಯಗಳು. ನಿನ್ನೆ ಇದೇ ಜಾಗದಲ್ಲಿ ಗ್ರಾಮಸ್ಥರಿದ್ರು, ಮನೆಗಳಿದ್ರು, ಸೇತುವೆಗಳಿದ್ವು, ಜನ ಓಡಾಡ್ಕೊಂಡಿದ್ರು, ತಮ್ಮ ಪಾಡಿಗೆ ತಾವಿದ್ರು.
ಬೆಳಗ್ಗಿನ ಜಾವ ನಡೆದಂತಹ ಅದೊಂದು ಘಟನೆ ಇಡೀ ಊರನ್ನೇ ಸ್ಮಶಾನ ಮಾಡಿದೆ, ಇಡೀ ಊರನ್ನೇ ನಿರ್ನಾಮ ಮಾಡಿದೆ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಈಗ ಕೆಸರು ಮಿಶ್ರಿತ ಮಣ್ಣೆ ಕಾಣಿಸ್ತಾ ಇದೆ, ಖಾಲಿ ಆಗಿರುವಂತಹ ಜಾಗ ಕಾಣ್ತಾ ಇದೆ. ಇದಕ್ಕೆ ಕಾರಣ ನಿರಂತರ ಮಳೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಈ ಕೇರಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರತಿ ಬಾರಿ ಮಳೆಗಾಲದಲ್ಲಿ ಈ ರೀತಿಯ ಸನ್ನಿವೇಶಗಳು ಪದೇ ಸೃಷ್ಟಿಯಾಗ್ತಾನೆ ಇರುತ್ತೆ. ಕೇರಳದಲ್ಲಿ ಈ ರೀತಿಯ ಘಟನೆ ಇದೇ ಮೊದಲಲ್ಲ. 2018-19ರಲ್ಲೂ ಕೂಡ ಈ ರೀತಿಯ ಘಟನೆ ನಡೆದಿತ್ತು. 5 ವರ್ಷಗಳ ಬಳಿಕ ಮತ್ತೊಂದು ಘನಘೋರ ಘಟನೆಗೆ ದೇವರ ನಾಡು, ಪ್ರಕೃತಿ ಸೌಂದರ್ಯದಿಂದಲೇ ಹೆಸರುವಾಸಿಯಾಗಿರುವಂತಹ ರಾಜ್ಯ ನಲುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇರಳದ ಪ್ರಕೃತಿ ಸೌಂದರ್ಯವನ್ನು ನೋಡಿದ್ರೆ ಎಂಥವರಿಗಾದ್ರೂ ಒಂದು ಕ್ಷಣ ಅಲ್ಲೇ ಇರಬೇಕು, ವಾಸಿಸಬೇಕು ಅಂತ ಅನಿಸುತ್ತೆ. ಬಟ್ ಈ ರೀತಿಯ ಘಟನೆಗಳಾದಾಗ ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ. ಈಗ ಕೇರಳದಲ್ಲಾಗಿರುವಂತಹ ಪರಿಸ್ಥಿತಿಯೂ ಕೂಡ ಅದೇ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಯಾವ ಕ್ಷಣದಲ್ಲಿ ಎಲ್ಲಿಗೆ ನೀರು ಹೊಕ್ಕುತ್ತೆ, ಯಾವಾಗ ಯಾವ ಗುಡ್ಡ ಕುಸಿಯುತ್ತೆ ಅನ್ನುವಂತಹ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಒಂದು ಹೊತ್ತಿನ ಊಟಕ್ಕೂ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ರಾಜ್ಯಕ್ಕೆ ಈಗ ನಲುಗುವಂತಹ ಆತಂಕ ನಿರ್ಮಾಣವಾಗಿರುವಂಥದ್ದು. ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಯಾವಾಗ ಏನಾಗುತ್ತಪ್ಪ ಅನ್ನುವಂತಹ ಭಯ ಅಲ್ಲಿಯ ಸ್ಥಳೀಯರಲ್ಲಿ ಈಗ ಆವರಿಸಿರುವಂಥದ್ದು. ಸ್ಥಳೀಯರ ಆತಂಕವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ನೆರೆಯ ರಾಜ್ಯಗಳು ಕೂಡ ಕೇರಳಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಷ್ಟ ಕಾಲದಲ್ಲಿ ನೆರೆಹೊರೆಯವರನ್ನು ಬಿಟ್ಟರೆ ಮತ್ತಿನ್ಯಾರು ಸಹಾಯ ಮಾಡಬೇಕು, ನಮ್ಮ ಕೈಯಿಂದ ಆಗುವಂತಹ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ನಾವು ಸಿದ್ಧ ಅನ್ನುವಂತಹ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡಿರುವಂಥದ್ದು. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಎಲ್ಲ ರೀತಿಯ ಸಹಾಯಕ್ಕೆ ಮುಂದಾಗ್ತಾ ಇದೆ. ತಮಿಳುನಾಡು ಕೂಡ ಸಹಾಯಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಈ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಕೇರಳ ಸರ್ಕಾರಕ್ಕೆ ಬೇಕಾದಂತಹ ಎಲ್ಲ ಸಹಾಯವನ್ನ ನೆರೆಹೊರೆಯ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂಥದ್ದು. ಇನ್ನು ಘಟನಾ ಸ್ಥಳದಲ್ಲಿ ಪಬ್ಲಿಕ್ ಟಿವಿ ನಿರಂತರವಾಗಿ ಕವರೇಜ್ ಅನ್ನು ಮಾಡ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಹೇಗೆ ಬಿಗಡಾಯಿಸ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆಯನ್ನು ಹೇಗೆ ಮಾಡಲಾಗ್ತಾ ಇದೆ, ಈಗಿರುವಂತಹ ಈ ದುರಂತ ನಡೆದಂತಹ ಸ್ಥಳ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ನಾವು ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಯನಾಡಿನಿಂದ ಪಬ್ಲಿಕ್ ಟಿವಿ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇರುವಂಥದ್ದು. ಇಡೀ ಗ್ರಾಮವೇ ಸರ್ವನಾಶವಾಗಿ ಹೋಗಿದೆ. ಮನೆಗಳಿದ್ದಂತಹ ಜಾಗದಲ್ಲಿ, ಹೊಲಗದ್ದೆಗಳಿದ್ದಂತಹ ಜಾಗದಲ್ಲಿ ಕೆಸರು ಮಿಶ್ರಿತ ಮಣ್ಣು ಈಗ ಹರಿತಾ ಇರುವಂಥದ್ದು. ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ.